ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಮೋ ಟಿಪ್ಸ್ ಕನ್ನಡ. ನಾನಿವತ್ತು ನುಡಿ ಬಗ್ಗೆ, ನುಡಿನ ಯಾವ ಥರ ಟೈಪ್ ಮಾಡೋದು ಅಥವಾ ನುಡಿ ಕಲಿಕೆ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ವಿಡಿಯೋ ಎಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಮೊದಲು ನುಡಿನ ಬರೀಬೇಕು ಅಂದರೆ ಮೊದಲು ನುಡಿನ ಡೈರೆಕ್ಟ್ ಮಾಡ್ಕೊಬೇಕು. ಫಸ್ಟ್ ಹೋಗಿ ನುಡಿ ಹತ್ರ ಹೋಗಿ ನುಡಿ ಮೇಲೆ ಡೈರೆಕ್ಟ್ ಮಾಡ್ಕೊಳ್ಳಿ. ಮೊದಲು ನಿಮಗೆ ಕನ್ನಡನ MS ವರ್ಡಲ್ಲಿ ಬರೀಬೇಕು ಅಂದರೆ ಮೊದಲು ಗೊತ್ತಿರಬೇಕಾಗಿರೋದು ನಿಮಗೆ ಕನ್ನಡದ ಅ, ಐ, ಇ, ಉ ಮೊದಲು ಕಲ್ತಿರಬೇಕು. ಏಕೆಂದರೆ ಅದು ಕಲ್ತಿದ್ರೆ ಇಲ್ಲಿ ನಿಮಗೆ ಕನ್ನಡನ ನೀಟಾಗಿ ಬರೆಯೋಕ್ಕೆ ಬರ್ತದೆ. ಫಸ್ಟು ನೀವು ಏನು ಮಾಡಬೇಕು ಅಂದರೆ ನೋಡಿ, ಈಗ ನಾನು ಮೊದಲು MS ವರ್ಡಲ್ಲಿ ಅ, ಐ, ಇ ನ ಟೈಪ್ ಮಾಡಿದ್ದೀನಿ. ಅ, ಐ, ಇ ಟೈಪ್ ಮಾಡಬೇಕು ಅಂದರೆ ಏನು ಬರೀಬೇಕು ನಾವು ಫಸ್ಟು? ಯಾವ ಥರ ಟೈಪ್ ಮಾಡಿದ್ರೆ ನಮಗೆ ಅ, ಇ ಬರುತ್ತೆ ನೋಡೋಣ ಬನ್ನಿ. ಈಗ ನೋಡಿ, ಬರೆಯೋಕ್ಕೆ ಏನು ಬರೀಬೇಕು ನಾವು ಕೀಬೋರ್ಡಲ್ಲಿ ಹೇಳಿ? ಸ್ಮಾಲ್ ಎ ಹೊಡೆದ್ರೆ ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಲೆಟರ್ ಎ ಹೊಡೆದ್ರೆ ಬರುತ್ತೆ. ನೆಕ್ಸ್ಟು ಸ್ಮಾಲ್ ಲೆಟರ್ ಐ ಹೊಡೆದ್ರೆ ಇ ಬರುತ್ತೆ. ಅದರ ನೆಕ್ಸ್ಟು ಸೇಮ್ ದೊಡ್ಡ ಇ ಬರಬೇಕು ಅಂದರೆ ಕ್ಯಾಪಿಟಲ್ ಲೆಟರ್ ಇ ಬರಬೇಕು, ಅಂದರೆ ಕ್ಯಾಪಿಟಲ್ ಲೆಟರ್ ಐ ಬರಬೇಕು. ನೆಕ್ಸ್ಟು ಓಗೇನು ಸ್ಮಾಲ್ ಲೆಟರ್ ಯು ಹೊಡೆದ್ರೆ ಓ ಬರುತ್ತೆ. ನೋಡ್ರಿ, ನೆಕ್ಸ್ಟು ಬಿಗ್ ಲೆಟರ್ ಯು ಹೊಡೆದ್ರೆ ಓ ಬರುತ್ತೆ. ರೂ ಕ್ಯಾಪಿಟಲ್ ಲೆಟರ್ ಆರ್ ಹೊಡೆದ್ರೆ ರೂ ಬರುತ್ತೆ, ಅಂದರೆ ಶಿಫ್ಟ್ ಇಟ್ಕೊಂಡು ಹೊಡೀರಿ, ರೂ ಬರುತ್ತೆ. ನೆಕ್ಸ್ಟು ಸ್ಮಾಲ್ ಲೆಟರ್ ಇ, ಐ, ಸ್ಮಾಲ್ ಲೆಟರ್ ವೈ, ಓ, ಸ್ಮಾಲ್ ಲೆಟರ್ ಓ, ಬಿಗ್ ಲೆಟರ್ ಓ, ಅವು ಅಂದರೆ ಬೇರೆ ಬರುತ್ತಲ್ಲ, ಅದಕ್ಕೋಸ್ಕರ ಶಿಫ್ಟ್ ಇಟ್ಕೊಂಡು ವಿ ಹೊಡೀರಿ, ಅವು ಬರುತ್ತೆ. ನೆಕ್ಸ್ಟು ಅಮ್ಗೆ ಏನು ಹೊಡಿಬೇಕು? ಸ್ಮಾಲ್ ಲೆಟರ್ ಎ, ಶಿಫ್ಟ್ ಎಮ್, ಕ್ಯಾಪ್ ಲೆಟರ್ ಎಮ್. ನೆಕ್ಸ್ಟು ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎಚ್ ನೋಡಿದ್ರೆ ನಿಮಗೆ ಬರುತ್ತೆ. ನೋಡಿ, ಇದನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಅಂದರೆ ನಾವು ಕೀಬೋರ್ಡಲ್ಲಿ ಏನು ಟೈಪ್ ಮಾಡಿದ್ರೆ MS ವರ್ಡು ಅಥವಾ ನೀವು ನುಡಿ ಎಲ್ಲಿ ಬೇಕಾದ್ರೂ ಬರಿಬೇಕಾದ್ರೂ ಏನು ಬರುತ್ತೆ ಅನ್ನೋದನ್ನ ನೀವು ಇದರಲ್ಲಿ ತಿಳ್ಕೊಳ್ಳಿ. ನೀವು ಬಹಳ ಪ್ರಾಕ್ಟೀಸ್ ಮಾಡಬೇಕು. ನಾವು ನೋಡಿ, ನೆಕ್ಸ್ಟು ಜ್ಞಾನ ಹೇಗೆ ಅಂದರೆ ಅಕ್ಷರನ ಯಾವ ಕೀಬೋರ್ಡಲ್ಲಿ ಏನು ನೋಡಿದ್ರೆ ಬರುತ್ತೆ ಅನ್ನೋದನ್ನ ನೆಕ್ಸ್ಟು ತಿಳ್ಕೊಳ್ಳೋಣ ಬನ್ನಿ. ನೆಕ್ಸ್ಟು ನೋಡಿ, ಸ್ಮಾಲ್ ಕೆ, ನೀವು ಟೈಪ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಟೈಪ್ ಮಾಡಿ. ಬಿಗ್ ಕೆ, ಕ್ಯಾಪಿಟಲ್ ಲೆಟರ್ ಕೆ, ಜಿ, ದೊಡ್ಡ ಕ್ಯಾಪಿಟಲ್ ಲೆಟರ್ ಜಿ, ಸ್ಮಾಲ್ ಲೆಟರ್ ಝೆಡ್. ನೆಕ್ಸ್ಟು ಚ, ಸ್ಮಾಲ್ ಲೆಟರ್ ಸಿ, ದೊಡ್ಡ ಚ, ಕ್ಯಾಪ್ ಲೆಟರ್ ಸಿ, ಜೆ, ಸ್ಮಾಲ್ ಲೆಟರ್ ಜೆ, ದೊಡ್ಡ ಬಿಗ್ ಲೆಟರ್ ಜೆ,
ಕ್ಯಾಪ್ ಲೆಟರ್ ಝೆಡ್, ಸ್ಮಾಲ್ ಲೆಟರ್ ಝೆಡ್ ಸಾರಿ. ನೆಕ್ಸ್ಟು ಟಾ. ಟಾಗೆ ಏನು ಹೊಡೆಯೋದು? ಟಿ ಅಲ್ಲ, ಆ್ಯಕ್ಚುಲಿ ಅದು ಸ್ಮಾಲ್ ಕ್ಯೂ ಅಥವಾ ಬಿಗ್ ಕ್ಯೂ. ಟಾ ಸ್ಮಾಲ್ ಕ್ಯೂ ಆ್ಯಂಡ್ ಡ ಡಬ್ಲ್ಯೂ ದೊಡ್ಡ ಡಾ ಡಬ್ಲ್ಯೂ, ಬಿಗ್ ಲೆಟರ್ ಡಬ್ಲ್ಯೂ. ನಾ ಬಿಗ್ ಲೆಟರ್ ಎನ್. ಆ್ಯಕ್ಚುಲಿ ಟಾ ಮತ್ತು ಡಾಗೆ ನೀವು ಅಂದ್ಕೊಂಡಿರ್ತೀರ ಟಾಗೆ ಟಿ ಅಂತ, ಡಾಗೆ ಡಿ ಅಂತ. ಅದಲ್ಲ, ಆ್ಯಕ್ಚುಲಿ ಅದು ಕ್ಯೂ ಮತ್ತು ಡಬ್ಲ್ಯೂ. ನೆಕ್ಸ್ಟು ತನ್ನ ಸ್ಮಾಲ್ ಲೆಟರ್ ಟಿ ದೊಡ್ಡದಾಗಿ ಕ್ಯಾಪ್ ಲೆಟರ್ ಟಿ, ದಾಗೆ ಡಿ ದೊಡ್ಡದಾಗಿ ಕ್ಯಾಪ್ ಲೆಟರ್ ಡಿ, ನಾಗೆ ಸ್ಮಾಲ್ ಲೆಟರ್ ಎನ್. ನೆಕ್ಸ್ಟು ಪಾಪ ಬಮ್ಮ ಸ್ಮಾಲ್ ಲೆಟರ್ ಪಿ, ಪಾಗೆ ದೊಡ್ಡ ಪಾಗೆ ಕ್ಯಾಪ್ ಲೆಟರ್ ಪಿ, ಬಾಗೆ ಸ್ಮಾಲ್ ಲೆಟರ್ ಬಿ, ದೊಡ್ಡ ಬಾಗೆ ಬಿಗ್ ಲೆಟರ್ ಬಿ, ಮಾಗೆ ಸ್ಮಾಲ್ ಲೆಟರ್ ಎಮ್. ನೆಕ್ಸ್ಟು ಯಾರ ಲವ ಸ ಹಾಳ. ನೆಕ್ಸ್ಟು ವೈ ಸ್ಮಾಲ್ ಲೆಟರ್ ವೈ ಯಾ. ರಾಗೆ ಸ್ಮಾಲ್ ಲೆಟರ್ ಆರ್, ಲಾಗೆ ಸ್ಮಾಲ್ ಲೆಟರ್ ಎಲ್, ವಾಗೆ ಸ್ಮಾಲ್ ಲೆಟರ್ ವಿ, ಶಾಗೆ ಬಿಗ್ ಲೆಟರ್ ಎಸ್, ದೊಡ್ಡ ಶಾಗೆ ಸ್ಮಾಲ್ ಲೆಟರ್ ಎಕ್ಸ್, ಸಾಗೆ ಸ್ಮಾಲ್ ಲೆಟರ್ ಎಸ್, ಹಾಗೆ ಸ್ಮಾಲ್ ಲೆಟರ್ ಎಚ್, ಳಾಗೆ ಬಿಗ್ ಲೆಟರ್ ಎಲ್.